ಲಕ್ಕುಂಡಿಯಲ್ಲಿ ನಿಧಿ ಶೋಧ ಕಾರ್ಯ ಏನು ನಡೀತಾ ಇದೆ, ಹಾಗಾದರೆ ಇಲ್ಲಿಯವರೆಗೂ ಏನೇನು ಸಿಕ್ಕಿದೆ ಅಲ್ಲಿ? ಮೊದಲು ಬಂಗಾರ ಸಿಕ್ತು, ಆಮೇಲೆ ಬೇರೆ ಏನೋ ಶಿವಲಿಂಗ ಆದಿಯೋದು ಅಂತ ಹೇಳಿದ್ರಲ್ಲ, ಹಾಗಾದರೆ ನಿಖರವಾಗಿ ಅಲ್ಲಿ ಏನೇನು ಸಿಕ್ಕಿದೆ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋದಾದರೆ ಏನು ಸಿಕ್ಕಿರಬಹುದು? 4ನೇ ದಿನ ಕೂಡ ಆಗಿತ್ತಾ ಇದ್ದಾರೆ, ಭೂಮಿಯಲ್ಲಿ ಏನು ಸಿಗುತ್ತೆ, ಏನು ಪತ್ತೆ ಆಯಿತು, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದೊಂದೇ ವಸ್ತುಗಳು ಸಿಗ್ತಾ ಇವೆ ಲಕ್ಕುಂಡಿಯಲ್ಲಿ. 4ನೇ ದಿನ ಭೂಮಿಯಲ್ಲಿ ಪತ್ತೆಯಾಗಿದೆ ಹಿತ್ತಾಳೆಯ ಗಂಟೆ ಸಿಕ್ಕಿದೆಯಂತೆ. ಈಗ ಕೋಟೆ ವೀರಭದ್ರ ದೇಗುಲದ ಆವರಣದಲ್ಲಿ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಮೊದಲ ದಿನ ಶಿವಲಿಂಗ ಸಿಕ್ತು, ಶಿವಲಿಂಗ ಆಕಾರದ ಐತಿಹಾಸಿಕ ಕಲ್ಲು ಪತ್ತೆಯಾಯಿತು. ಮಡಿಕೆ ಚೂರುಗಳು, ಲೋಹದ ಶಿವಲಿಂಗ, ಹಾವಿನ ಚಿತ್ರವಿರುವಂತಹ ಒಂದು ಕಲ್ಲು, 10x10 ಅಡಿಯ ಸುತ್ತಳತೆಯಲ್ಲಿ ನಡೀತಾ ಇದೆ ನಿಧಿ ಶೋಧ ಕಾರ್ಯ. 4 ದಿನಗಳಿಂದ 3 ಅಡಿ ಆಳವನ್ನು ತೋಡಲಾಗಿದೆ, 7ರಿಂದ 8 ಅಡಿ ಆಳವನ್ನು ತೋಡಿದ್ದಾರೆ. ನಿಧಿಯನ್ನು ಹುಡುಕ್ತಾ ಇದ್ದಾರೆ, ನಿಧಿ ಸಿಗಬಹುದು ಎನ್ನುವಂಥ ಗುಮಾನಿ ಇದೆ. ಲಕ್ಕುಂಡಿಯಲ್ಲಿ ನಿಧಿ ಶೋಧದ ಸಮಯದ ವೇಳೆ ಏನೇನು ಸಿಕ್ತು? ಲೋಹದ ಶಿವಲಿಂಗ ಸಿಕ್ಕಿದೆ, ಬಂಗಾರ ಸಿಕ್ತು ಮೊದಲು, ಆಮೇಲೆ ಹಾವಿನ ಚಿತ್ರ ಇರುವಂತಹ ಒಂದು ಕಲ್ಲು ಸಿಕ್ತು, ಐತಿಹಾಸಿಕ ಕಲ್ಲುಗಳು. ಹೀಗಾಗಿ ಒಂದೊಂದೇ ಪತ್ತೆ. ಈಗ ಗಂಟೆ ಪತ್ತೆಯಾಗಿದೆ, ಮಡಿಕೆ ಚೂರುಗಳು ಸಿಕ್ಕಿದ್ವು, ಲೋಹದ ಕೆಲವೊಂದು ವಸ್ತುಗಳು ಸಿಕ್ಕಿದ್ವು. ಹೀಗಾಗಿ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ ಲಕ್ಕುಂಡಿಯಲ್ಲಿ. ಇನ್ನೂ ಕೂಡ ದೊಡ್ಡ ಮಟ್ಟದ ನಿಧಿಗಳು ಸಿಗುವಂತಹ ಅಥವಾ ವಸ್ತುಗಳು ಸಿಗುವಂತಹ ನಿರೀಕ್ಷೆ ಇದೆ. ಪುರಾತನ ವಸ್ತುಗಳು ಸಿಕ್ಕರೆ ಅದು ಯಾರ ಕಾಲದ್ದು, ಯಾರಿಗೆ ಸೇರಿದ್ದು ಅಂತ ಹೇಳಿ ಪರೀಕ್ಷೆ ನಡೆಯುತ್ತೆ, ವರದಿ ಬಂದಾಗ ಗೊತ್ತಾಗುತ್ತೆ. ಅದರಿಂದ ನಮ್ಮ ಪರಂಪರೆ ಏನು, ಆ ಲಕ್ಕುಂಡಿಯಲ್ಲಿ ಯಾವ ಒಂದು ವರ್ಷಗಳಲ್ಲಿ ಯಾರ ಆಳ್ವಿಕೆ ಇತ್ತು, ಏನೇನು ಆಗಿತ್ತು ಇತಿಹಾಸ ಅನ್ನೋದು ನಮಗೆ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಕೋಟೆ ವೀರಭದ್ರ ದೇಗುಲದ ಆವರಣದಲ್ಲಿ ಏನು ಶೋಧ ಕಾರ್ಯ ನಡೀತಾ ಇದೆ, 4ನೇ ದಿನವಾದಂತಹ ಇಂದು ಏನಾದರೂ ಸಿಗುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಹಿತ್ತಾಳೆ ಗಂಟೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಶಿವನಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಸಿಗುತ್ತಾ ಇವೆ. ಲೋಹದ ಶಿವಲಿಂಗ, ಲೋಹದ ಗಂಟೆ, ಅದು ಕೂಡ ಲೋಹದ್ದೇ ಅಲ್ವಾ ಹಿತ್ತಾಳೆದಂತಂದರೆ. ಹೀಗಾಗಿ ಇನ್ನು ಏನೇನು ಅಡಗಿದೆ ಆ ಲಕ್ಕುಂಡಿಯ ಭೂಮಿಯಲ್ಲಿ, ಯಾವ ವಸ್ತುಗಳಿವೆ, ಯಾವ ಪುರಾತನ ವಸ್ತುಗಳು ಸಿಗಬಹುದು, ಅಥವಾ ದೊಡ್ಡ ಮಟ್ಟದಲ್ಲಿ ಅಪಾರ ಪ್ರಮಾಣದಲ್ಲಿ ಏನಾದರೂ ನಿಧಿ ಇದೆಯಾ? ಲಕ್ಕುಂಡಿ ಈಗ ಬರೀ ಊರಾಗಿಲ್ಲ, ಅದು ಒಂದು ನಿಧಿಯ ಸ್ಥಳ ಆಗಿಬಿಟ್ಟಿದೆ. ಎಲ್ಲಾದರೂ ಏನೋ ಸಿಗುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದಾರೆ ಅಲ್ಲಿನ ಜನ. ಇತಿಹಾಸದಲ್ಲಿ ಇಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಕೆಲಸಗಳು ನಡೆದಿವೆ. ರಾಜ ಮನೆತನಗಳು, ಆಳ್ವಿಕೆ ಮಾಡಿದಂಥವರು ಅಥವಾ ಅಲ್ಲಿ ವಾಸವಾಗಿದ್ದಂತಹ ಜನ ಭೂಮಿಯಲ್ಲಿ ತಮಗೆ ಸೇರಬೇಕಾದಂತಹ ಒಂದು ವಸ್ತುಗಳನ್ನು ಅಗೆದು ಇಟ್ಟಿರಬಹುದು, ಅಥವಾ ಏನಾದರೂ ಯುದ್ಧಗಳು ನಡೆದಂತಹ ಸಂದರ್ಭದಲ್ಲಿ ಭಯಪಟ್ಟು ಅವರ ಆಭರಣಗಳನ್ನು ಬಚ್ಚಿಟ್ಟಿರಬಹುದು, ಮುಂದಿನ ನಮ್ಮ ಪೀಳಿಗೆಗೆ ಸಿಗಲಿ ಅಂತ ಹೇಳಿ. ಈ ರೀತಿಯಾಗಿ ಎಲ್ಲ ಇದೆ, ಸಾಕಷ್ಟು ಕಥೆಗಳಲ್ಲಿ ಕೇಳಿದ್ದೀವಿ. ಈಗ ಲಕ್ಕುಂಡಿಯಲ್ಲಿ ಏನು ಅಗಿತಾ ಇದ್ದಾರೆ ಭೂಮಿಯನ್ನು ಕಾರ್ಮಿಕರು, ಒಂದಲ್ಲ ಒಂದು ವಸ್ತುಗಳು ಪತ್ತೆ ಆಗ್ತಾ ಇದೆ. ದಿನದಿಂದ ಅಲ್ಲಿ ಜನರಲ್ಲಿ ಆತಂಕ ಹೆಚ್ಚಾಗೋದ್ರಲ್ಲಿ ಅಲ್ಲಿನ ಅಧಿಕಾರಿಗಳಿಗೆ ಉತ್ಸಾಹ ಬರ್ತಾ ಇದೆ. ಒಂದೇ ವಸ್ತು ಸಿಗ್ತಾ ಇದ್ರೆ ಇನ್ನೂ ಏನಾದರೂ ಸಿಗುತ್ತೆ ಅಂತ ಹೇಳಿ. ಈ ಹಿಂದೆ ನಾವು ನೋಡಿದ್ದೀವಿ, ಮಡಿಕೆ ಚೂರು ಸಿಕ್ಕಿತ್ತು, ಲೋಹದ ಶಿವಲಿಂಗ ಸಿಕ್ಕಿತ್ತು, ಹಾವಿನ ಚಿತ್ರ ಇರುವಂಥ ಒಂದು ಕಲ್ಲು ಪತ್ತೆಯಾಗಿತ್ತು. ಅತಡಿ ಉದ್ದಾತಡಿ ಅಗಲ ಆ ರೀತಿಯಾಗಿ ಆ ಥರ ಆಳ ಅಗಿತಾ ಇದ್ದಾರೆ, ಶೋಧ ಕಾರ್ಯ ನಡೀತಾ ಇದೆ. 4ನೇ ದಿನ ಹಿಂಗೆ ನಿರಂತರವಾಗಿ ಅಲ್ಲಿ ಏನೇನು ಸಿಗೋಕ್ಕೆ ಸಾಧ್ಯ ಅಥವಾ ಇನ್ನೇಮೇಲೆ ಇನ್ನೇನು ಸಿಗಲ್ಲ ಅನ್ನೋಂಥ ಮೈಂಡ್ ಸೆಟ್ಟಿಗೆ ಬರೋ ತನಕ ಅಗಿತಾನೇ ಇರ್ತಾರೆ. ಆ ಜಾಗ ಬಿಟ್ಟು ಇನ್ನೊಂದು ಜಾಗ, ಆ ಜಾಗ ಬಿಟ್ಟು ಬೇರೆ ಜಾಗಗಳನ್ನು ಚೇಂಜ್ ಮಾಡಲೂಬಹುದು. ಆ ಊರಿನಲ್ಲಿ ಬಹುತೇಕ ಕಡೆ ಎಲ್ಲ ಕಡೆ ನಿಧಿ ಇರುವಂತಹ ಸಾಧ್ಯತೆ ಇದೆ, ಶಂಕೆ ವ್ಯಕ್ತವಾಗ್ತಾ ಇರೋದ್ರಿಂದ ಅಧಿಕಾರಿಗಳು ಕೂಡ ಹುಡುಕ್ತಾ ಇದ್ದಾರೆ. ಸರ್ಕಾರ ಕೂಡ ಅದಕ್ಕೆ ಏನೇನು ಸಹಾಯ ಮಾಡಬೇಕು ಎಲ್ಲ ಸಹಾಯವನ್ನು ಮಾಡ್ತಾ ಇದೆ. ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ, ಅಲ್ಲಿನ ಗ್ರಾಮಸ್ಥರು ಕೂಡ ಅಷ್ಟೇ. ಅಲ್ಲೇ ನಿಧಿ ಶೋಧ ಕಾರ್ಯ ನಡೀತಾ ಇದೆ. ಆ ಸ್ಥಳಕ್ಕೆ ಈಗಾಗಲೇ ಸಾರ್ವಜನಿಕರನ್ನು ನಿರ್ಬಂಧ ಹೇರಲಾಗಿದೆ, ಯಾರು ಬರಬಾರ್ದು ಅಂತ ಹೇಳಿ. ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ವಸ್ತುಗಳು ಪತ್ತೆಯಾಗ್ತಾ ಇದೆ. ಲಕ್ಕುಂಡಿಯ ಭೂಮಿಯಲ್ಲಿ ಅಪಾರ ಪ್ರಮಾಣದ ನಿಧಿ ಇರುವಂತಹ ನಿರೀಕ್ಷೆ ಇದೆ, ಸಂಪತ್ತಿರುವಂತಹ ನಿರೀಕ್ಷೆ ಇದೆ. ಮೊದಲ ದಿನ ಸಿಕ್ಕಂತಹ ಆ ಒಂದು ನಿಧಿ ಏನಿದೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಏನಪ್ಪ ಇದ್ದಕ್ಕಿದ್ದಂಗೆ ಈ ರೀತಿಯಾಗಿ ಆ ನಿಧಿ ಸಿಕ್ಕಂತಹ ಕುಟುಂಬ ಏನಿದೆ ಅದನ್ನು ಸರ್ಕಾರಕ್ಕೆ ಕೊಟ್ಟುಬಿಡ್ತು. ಬೇಡ ಸಹವಾಸ ನಮಗೆ,
ನಿಧಿ ಶೋಧ ಕಾರ್ಯ ನಡಿಬೇಕಾದ್ರೆ ಹಾವು ಕಾಣಿಸ್ಕೊಳ್ತು, ಅದೊಂದು ರೀತಿಯ ಭಯ, ಏನಾಗ್ಬಿಟ್ಟು ಏನಾಗಲ್ವೋ ಅಂತ ಜನರಲ್ಲಿ, ಹಳ್ಳಿಯ ಜನರಲ್ಲಿ ಸಾಕಷ್ಟು ನಂಬಿಕೆ ಇರುತ್ತೆ. ಏನಾದರೂ ಒಂದು ಸೂಚನೆಗಳನ್ನು ಕೊಟ್ಟಂತೆ ಇದೆ, ಕೇಡಾಗಬಹುದು, ಕೆಡಕಾಗಬಹುದು, ಬೇಡಪ್ಪ ನಾವಿಲ್ಲಿ ಕೆಲಸ ಮಾಡೋದು ಅನ್ನೋಂಥ ಮೈಂಡ್ ಸೆಟ್ಟಿಗೆ ಕೆಲವರು ಬಂದು ಕೆಲಸವನ್ನು ಕೂಡ ಬಿಟ್ಟು ಹೋಗ್ತಿರುವಂಥ ಉದಾಹರಣೆಗಳಿವೆ ಅಲ್ಲಿ. ಈಗಾಗಲೇ ಅಂದರೆ ಸಂಬಳ ಕೂಲಿ ಜಾಸ್ತಿ ಕೊಡ್ತಾ ಇಲ್ಲ ಅಂತ ಅದಕ್ಕೂ ಕೂಡ ತಕರಾರು ಮಾಡಿದ್ರು. ಈಗ ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ವಸ್ತುಗಳು ಸಿಗ್ತಾ ಇವೆ. ಆದ್ದರಿಂದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ, ಅಚ್ಚರಿ ಕೂಡ ಮೂಡುತ್ತಾ ಇದೆ. ಏನಾಗಬಹುದು, ಏನೇನು ಸಿಗಬಹುದು, ಇನ್ನು ಎಷ್ಟು ದಿನ ಅಧಿಕಾರಿಗಳು ನಮ್ಮೂರಲ್ಲಿ ಅಗಿತಾರೆ, ಈ ರೀತಿಯಾದ ಪ್ರಶ್ನೆ ಮೂಡ್ತಾ ಇದೆ ಅಲ್ಲಿನ ಸಾರ್ವಜನಿಕರಲ್ಲಿ, ಗ್ರಾಮಸ್ಥರಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.